ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಜಿಲ್ಲಾಡಳಿತ ಮಾಡಿರುವಂತಹ ವ್ಯವಸ್ಥೆಗೆ ಭಕ್ತರು ಏನಂತಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಬನ್ನಿ. ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ವಿಐಪಿ ವಿವಿಐಪಿ ಸಂಸ್ಕೃತಿಗೆ ಜಿಲ್ಲಾಡಳಿತ ಎಳ್ಳು ನೀರು. ವರ್ಷಕ್ಕೆ ಒಮ್ಮೆ ದರ್ಶನ ನೀಡೋ ಹಾಸನಾಂಬೆ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬರ್ತಿದೆ. ಮಳೆಯ ಸಿಂಚನ ನಡುವೆ ಭಕ್ತರು ತಾಯಿಗೆ ನಮನ ಸಲ್ಲಿಸುತ್ತಿದ್ದಾರೆ. ಸಹಸ್ರಾರು ಭಕ್ತರು ಸಾಲಿನಲ್ಲಿ ನಿಂತು ಹಾಸನಾಂಬೆ ದರ್ಶನ ಪಡೆಯುತ್ತಿದ್ದಾರೆ. ಅಪಾರ ಸಂಖ್ಯೆಯ ಭಕ್ತರು ಬರ್ತಿರೋದ್ರಿಂದ ದರ್ಶನ ವ್ಯವಸ್ಥೆಯಲ್ಲಿ ಈ ಬಾರಿ ಹಾಸನ ಜಿಲ್ಲಾಡಳಿತ ಹಲವು ಬದಲಾವಣೆ ಮಾಡಿದೆ. ಗೋಪುರಕ್ಕೆ ಅದ್ಭುತವಾದ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈ ಒಂದು ಎಂಟ್ರಿ ಭಾಗದಲ್ಲೂ ಕೂಡ ಹಳೆಯ ಕಲಾಕೃತಿಯ ಮಾದರಿಯಲ್ಲಿ ಒಂದಿಷ್ಟು ಚಿತ್ರಣವನ್ನ ಬದಲಾಯಿಸಿಕೊಂಡು ಅದಕ್ಕೂ ಕೂಡ ಲೈಟಿಂಗ್ ಅನ್ನ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ NCC ವಾಲಂಟಿಯರ್ಗಳಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಾಲಂಟಿಯರ್ಗಳಿರ್ಬೋದು, ಅದರ ಜೊತೆಗೆ ಪೊಲೀಸರ ವಿವಿಧ ವಲಯಗಳಿಂದ ಕರೆಸ್ಕೊಂಡಿರುವಂಥದ್ದು. ಹಾಸನಾಂಬೆ ದರ್ಶನದ ವೇಳೆ ಈ ಹಿಂದೆ ಜಾರಿಯಲ್ಲಿದ್ದ ವಿಐಪಿ ವಿವಿಐಪಿ ಸಂಸ್ಕೃತಿಗೆ ಭಕ್ತರು ರೊಚ್ಚಿಗೆದ್ದಿದ್ರು. ರಾಜಕಾರಣಿಗಳು ಮಾತ್ರವಲ್ಲ, ಅವರ ಕುಟುಂಬಸ್ಥರು ಬೆಂಬಲಿಗರನ್ನು ಕರೆದುಕೊಂಡು ಬರ್ತಿದ್ರು. ಇದು ಇಡೀ ರಾತ್ರಿ ತಾಯಿ ದರ್ಶನಕ್ಕೆ ಕಾದು ಕುಳಿತಿದ್ದ ಭಕ್ತರನ್ನ ರೊಚ್ಚಿಗೇಡಿಸುತ್ತಿತ್ತು. ಈ ಬಾರಿ ಆ ಸಂಸ್ಕೃತಿಗೆ ತಿಲಾಂಜಲಿ ಹಾಡಲಾಗಿದೆ. ಮಾಜಿ ಶಾಸಕರು, ಅಧಿಕಾರಿಗಳು, ಇತರ ಗಣ್ಯರಿಗೆ ಗೋಲ್ಡ್ ಪಾಸ್ ವಿತರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಐ ಥಿಂಕ್ ಲಾಸ್ಟ್ ಟೈಮು 7 ಗಂಟೆಗೇನೋ ಅನ್ಸುತ್ತೆ ಕ್ಯೂ ನಿಂತಿದ್ದು, ಬಟ್ ದರ್ಶನ ಆಗಿದ್ದು 2 ಗಂಟೆಯಲ್ಲಿ. ಬಟ್ ಈ ಸಲ ನಾವು ನಿಂತು 2 ಅವರಲ್ಲೇ ದರ್ಶನ ಮುಗಿತು. ಬಟ್ ಕ್ಯೂ ಬೆಸ್ಟ್ ಇದೆ ಈ ಸಲ. ತುಂಬ ಫ್ರೀ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ಗಿಂತ ತುಂಬ ಈಸಿಯಾಗಿ ದರ್ಶನ ಮಾಡ್ಬೋದು. ಬೇಗ ದರ್ಶನ ಆಗ್ತಾ ಇದೆ. ವ್ಯವಸ್ಥೆ ಮತ್ತು ತುಂಬ ಶೌಚಾಲಯ ವ್ಯವಸ್ಥೆ ಎಲ್ಲ ಕಡೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಈ ವರ್ಷ ತುಂಬ ಚೆನ್ನಾಗಿ ಎಲ್ಲರಿಗೂ ಜನಮೆಚ್ಚುಗೆ ಆಗಿದೆ. ತಾಯಿ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ವರ್ಷ ಕೇಳ್ಕೊಳ್ತಾ ಇದ್ದೀವಿ. ಹಾಸನಾಂಬೆ ದರ್ಶನ ಪಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ವಿಐಪಿ ವಿವಿಐಪಿ ಸಂಸ್ಕೃತಿಗೆ ತಿಲಾಂಜಲಿ ಹಾಕಿದ ಬಗ್ಗೆ ವಿವರಿಸಿದ್ರು. ಜನ ಮುಖ್ಯ. ಅಲ್ಲೇ ಲಕ್ಷಾಂತರ ಜನ ಬರುವಾಗ ಜನಗಳ ಸುರಕ್ಷಿತತೆ, ಸುಗಮ ದರ್ಶನ ಇವೆರಡೂ ಇಂಪಾರ್ಟೆಂಟು. ಇವತ್ತು ಚೆನ್ನಾಗಿ ಆಗ್ತಾ ಇದೆ ಅದು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಮಗೂ ಸಮಾಧಾನ ಇದೆ. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಎಲ್ಲ MLA MP ಗಳು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡು ಸ್ವಲ್ಪ ಬದಲಾವಣೆಗಳು ಮಾಡಿದ್ರಿಂದ ಇವತ್ತು ಜನಕ್ಕೆ ಖುಷಿ ಆಗಿದೆ. ಅಂದರೆ ನಿಜವಾಗೂ ನಮಗೆ ಸಾರ್ಥಕ ಆಗುತ್ತೆ. ಇವತ್ತು ಕನಿಷ್ಠ 1 ಲಕ್ಷ ದಾಟುತ್ತೆ ಇವತ್ತು ಈಸಿಲಿ. ನಾಳೆ 2 ಲಕ್ಷ ಆಗುತ್ತೆ ನಾಳೆ, ಯಾಕಂದರೆ ಶನಿವಾರ ಭಾನುವಾರ ಇರೋದ್ರಿಂದ. VIPಸು ಸ್ವಲ್ಪ ಜಾಸ್ತಿ ಬರ್ಬೋದು ನಾಳೆ. ಸೊ ನಾಳೆ ಸ್ವಲ್ಪ ಚಾಲೆಂಜಿಂಗ್ ಇದೆ, ನಾಳೆ ನಾಳದ್ದು. ಒಟ್ಟಾರೆ ಇದೇ ರೀತಿ ನಾವು ನೋಡಿದಾಗ ಒಂದು 25 ಲಕ್ಷ ಅಂತೂ ಕ್ರಾಸ್ ಆಗುವಂಥ ನಿರೀಕ್ಷೆ ನಾವು ಅಂದಾಜನ್ನು ಇಟ್ಕೊಂಡಿದ್ದೇವೆ. ಕೃಷ್ಣ ಬೈರೇಗೌಡಗೆ ಎ ಮಂಜು ಬಹುಪರಾಕ್. ಬಟ್ ಇವತ್ತು ವಿಭಿನ್ನವಾಗಿ ಕೃಷ್ಣ ಬೈರೇಗೌಡರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳೇ, VIP ಭಕ್ತಾದಿಗಳಾಗಲಿ ಯಾರ್ಯಾರು ಆಗಿರಲಿ, ನಾವು VIP ಭಕ್ತಾದಿಗಳು ಬಂದಾಗ ನಾವು ಅವ್ರಿಗೆ ತೊಂದರೆ ಆಗ್ದಂಗೆ ಜಲ್ದಿ ದರ್ಶನ ಮಾಡಿಕೊಂಡು ಹೋಗುವಂಥದ್ದನ್ನು ನಾವು ಕಲ್ತ್ಕೋಬೇಕು. ಆ ರೀತಿ ಕಲ್ತ್ಕೊಳ್ಳಿ ಅಂತೇಳಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸೊಗಸಾಗಿದೆ. ಇದು ಕೊನೆಯವರೆಗೆ ಇದೇ ರೀತಿ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಸೆ. ಕೃಷ್ಣ ಬೈರೇಗೌಡರಿಗೆ ನಾನು ಶುಭವನ್ನು ಕೋರ್ತೀನಿ. ಮೊದಲ ದಿನವೇ ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಭಕ್ತರಿಗೆ ಜಿಲ್ಲಾಡಳಿತ ಮಾಡಿರುವ ಅಚ್ಚುಕಟ್ಟು ವ್ಯವಸ್ಥೆಗೆ ಪ್ರಶಂಸೆ ಮಾತುಗಳು ಕೇಳಿ ಬರ್ತಿವೆ. ಅಭಿಷೇಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಜಿಲ್ಲಾಡಳಿತ ಮಾಡಿರುವಂತಹ ವ್ಯವಸ್ಥೆಗೆ ಭಕ್ತರು ಏನಂತಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಬನ್ನಿ. ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ವಿಐಪಿ ವಿವಿಐಪಿ ಸಂಸ್ಕೃತಿಗೆ ಜಿಲ್ಲಾಡಳಿತ ಎಳ್ಳು ನೀರು. ವರ್ಷಕ್ಕೆ ಒಮ್ಮೆ ದರ್ಶನ ನೀಡೋ ಹಾಸನಾಂಬೆ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬರ್ತಿದೆ. ಮಳೆಯ ಸಿಂಚನ ನಡುವೆ ಭಕ್ತರು ತಾಯಿಗೆ ನಮನ ಸಲ್ಲಿಸುತ್ತಿದ್ದಾರೆ. ಸಹಸ್ರಾರು ಭಕ್ತರು ಸಾಲಿನಲ್ಲಿ ನಿಂತು ಹಾಸನಾಂಬೆ ದರ್ಶನ ಪಡೆಯುತ್ತಿದ್ದಾರೆ. ಅಪಾರ ಸಂಖ್ಯೆಯ ಭಕ್ತರು ಬರ್ತಿರೋದ್ರಿಂದ ದರ್ಶನ ವ್ಯವಸ್ಥೆಯಲ್ಲಿ ಈ ಬಾರಿ ಹಾಸನ ಜಿಲ್ಲಾಡಳಿತ ಹಲವು ಬದಲಾವಣೆ ಮಾಡಿದೆ.
ಗೋಪುರಕ್ಕೆ ಅದ್ಭುತವಾದ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈ ಒಂದು ಎಂಟ್ರಿ ಭಾಗದಲ್ಲೂ ಕೂಡ ಹಳೆಯ ಕಲಾಕೃತಿಯ ಮಾದರಿಯಲ್ಲಿ ಒಂದಿಷ್ಟು ಚಿತ್ರಣವನ್ನ ಬದಲಾಯಿಸಿಕೊಂಡು ಅದಕ್ಕೂ ಕೂಡ ಲೈಟಿಂಗ್ ಅನ್ನ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ NCC ವಾಲಂಟಿಯರ್ಗಳಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಾಲಂಟಿಯರ್ಗಳಿರ್ಬೋದು, ಅದರ ಜೊತೆಗೆ ಪೊಲೀಸರ ವಿವಿಧ ವಲಯಗಳಿಂದ ಕರೆಸ್ಕೊಂಡಿರುವಂಥದ್ದು. ಹಾಸನಾಂಬೆ ದರ್ಶನದ ವೇಳೆ ಈ ಹಿಂದೆ ಜಾರಿಯಲ್ಲಿದ್ದ VVIP ಸಂಸ್ಕೃತಿಗೆ ಭಕ್ತರು ರೊಚ್ಚಿಗೆದ್ದಿದ್ರು. ರಾಜಕಾರಣಿಗಳು ಮಾತ್ರವಲ್ಲ, ಅವರ ಕುಟುಂಬಸ್ಥರು ಬೆಂಬಲಿಗರನ್ನು ಕರೆದುಕೊಂಡು ಬರ್ತಿದ್ರು. ಇದು ಇಡೀ ರಾತ್ರಿ ತಾಯಿ ದರ್ಶನಕ್ಕೆ ಕಾದು ಕುಳಿತಿದ್ದ ಭಕ್ತರನ್ನ ರೊಚ್ಚಿಗೇಡಿಸುತ್ತಿತ್ತು. ಈ ಬಾರಿ ಆ ಸಂಸ್ಕೃತಿಗೆ ತಿಲಾಂಜಲಿ ಹಾಡಲಾಗಿದೆ. ಮಾಜಿ ಶಾಸಕರು, ಅಧಿಕಾರಿಗಳು, ಇತರ ಗಣ್ಯರಿಗೆ ಗೋಲ್ಡ್ ಪಾಸ್ ವಿತರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಐ ಥಿಂಕ್ ಲಾಸ್ಟ್ ಟೈಮು 7 ಗಂಟೆಗೇನೋ ಅನ್ಸುತ್ತೆ ಕ್ಯೂ ನಿಂತಿದ್ದು, ಬಟ್ ದರ್ಶನ ಆಗಿದ್ದು 2 ಗಂಟೆಯಲ್ಲಿ. ಬಟ್ ಈ ಸಲ ನಾವು ನಿಂತು 2 ಅವರಲ್ಲೇ ದರ್ಶನ ಮುಗಿತು. ಬಟ್ ಕ್ಯೂ ಬೆಸ್ಟ್ ಇದೆ ಈ ಸಲ. ತುಂಬ ಫ್ರೀ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ಗಿಂತ ತುಂಬ ಈಸಿಯಾಗಿ ದರ್ಶನ ಮಾಡ್ಬೋದು. ಬೇಗ ದರ್ಶನ ಆಗ್ತಾ ಇದೆ. ವ್ಯವಸ್ಥೆ ಮತ್ತು ತುಂಬ ಶೌಚಾಲಯ ವ್ಯವಸ್ಥೆ ಎಲ್ಲ ಕಡೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಈ ವರ್ಷ ತುಂಬ ಚೆನ್ನಾಗಿ ಎಲ್ಲರಿಗೂ ಜನಮೆಚ್ಚುಗೆ ಆಗಿದೆ. ತಾಯಿ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ವರ್ಷ ಕೇಳ್ಕೊಳ್ತಾ ಇದ್ದೀವಿ. ಹಾಸನಾಂಬೆ ದರ್ಶನ ಪಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ VVIP ಸಂಸ್ಕೃತಿಗೆ ತಿಲಾಂಜಲಿ ಹಾಕಿದ ಬಗ್ಗೆ ವಿವರಿಸಿದ್ರು. ಜನ ಮುಖ್ಯ. ಆದರೆ ಲಕ್ಷಾಂತರ ಜನ ಬರುವಾಗ ಜನಗಳ ಸುರಕ್ಷಿತತೆ, ಸುಗಮ ದರ್ಶನ ಇವೆರಡೂ ಇಂಪಾರ್ಟೆಂಟು. ಇವತ್ತು ಚೆನ್ನಾಗಿ ಆಗ್ತಾ ಇದೆ ಅದು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಮಗೂ ಸಮಾಧಾನ ಇದೆ. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಎಲ್ಲ MLA MP ಗಳು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡು ಸ್ವಲ್ಪ ಬದಲಾವಣೆಗಳು ಮಾಡಿದ್ರಿಂದ ಇವತ್ತು ಜನಕ್ಕೆ ಖುಷಿ ಆಗಿದೆ. ಅಂದರೆ ನಿಜವಾಗೂ ನಮಗೆ ಸಾರ್ಥಕ ಆಗುತ್ತೆ. ಇವತ್ತು ಕನಿಷ್ಠ 1 ಲಕ್ಷ ದಾಟುತ್ತೆ ಇವತ್ತು ಈಸಿಲಿ. ನಾಳೆ 2 ಲಕ್ಷ ಆಗುತ್ತೆ ನಾಳೆ, ಯಾಕಂದರೆ ಶನಿವಾರ ಭಾನುವಾರ ಇರೋದ್ರಿಂದ VIPಸು ಸ್ವಲ್ಪ ಜಾಸ್ತಿ ಬರ್ಬೋದು ನಾಳೆ. ಸೊ ನಾಳೆ ಸ್ವಲ್ಪ ಚಾಲೆಂಜಿಂಗ್ ಇದೆ, ನಾಳೆ ನಾಳದ್ದು. ಒಟ್ಟಾರೆ ಇದೇ ರೀತಿ ನಾವು ನೋಡಿದಾಗ ಒಂದು 25 ಲಕ್ಷ ಅಂತೂ ಕ್ರಾಸ್ ಆಗುವಂಥ ನಿರೀಕ್ಷೆ ನಾವು ಅಂದಾಜನ್ನು ಇಟ್ಕೊಂಡಿದ್ದೇವೆ. ಕೃಷ್ಣ ಬೈರೇಗೌಡಗೆ ಮಂಜು ಬಹುಪರಾಕ್. ಬಟ್ ಇವತ್ತು ವಿಭಿನ್ನವಾಗಿ ಕೃಷ್ಣ ಬೈರೇಗೌಡರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳೇ, VIP ಭಕ್ತಾದಿಗಳಾಗಲಿ ಯಾರ್ಯಾರೇ ಆಗಿರಲಿ, ನಾವು VIP ಭಕ್ತಾದಿಗಳು ಬಂದಾಗ ನಾವು ಅವ್ರಿಗೆ ತೊಂದರೆ ಆಗ್ದಂಗೆ ಜಲ್ದಿ ದರ್ಶನ ಮಾಡಿಕೊಂಡು ಹೋಗೋವಂಥದ್ದನ್ನು ನಾವು ಕಲ್ತ್ಕೋಬೇಕು. ಆ ರೀತಿ ಕಲ್ತ್ಕೊಳ್ಳಿ ಅಂತೇಳಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸೊಗಸಾಗಿದೆ. ಇದು ಕೊನೆಯವರೆಗೆ ಇದೇ ರೀತಿ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಸೆ. ಕೃಷ್ಣ ಬೈರೇಗೌಡರಿಗೆ ನಾನು ಶುಭವನ್ನು ಕೊಡ್ತೀನಿ. ಮೊದಲ ದಿನವೇ ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಭಕ್ತರಿಗೆ ಜಿಲ್ಲಾಡಳಿತ ಮಾಡಿರುವ ಅಚ್ಚುಕಟ್ಟು ವ್ಯವಸ್ಥೆಗೆ ಪ್ರಶಂಸೆ ಮಾತುಗಳು ಕೇಳಿ ಬರ್ತಿವೆ. ಅಭಿಷೇಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ತಾಯಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ಜಿಲ್ಲಾಡಳಿತ ಮಾಡಿರುವಂತಹ ವ್ಯವಸ್ಥೆಗೆ ಭಕ್ತರು ಏನಂತಾರೆ, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನೋಡೋಣ ಬನ್ನಿ. ಹಾಸನಾಂಬೆ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. VVIP ಸಂಸ್ಕೃತಿಗೆ ಜಿಲ್ಲಾಡಳಿತ ಎಳ್ಳು ನೀರು. ವರ್ಷಕ್ಕೆ ಒಮ್ಮೆ ದರ್ಶನ ನೀಡೋ ಹಾಸನಾಂಬೆ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬರ್ತಿದೆ. ಮಳೆಯ ಸಿಂಚನ ನಡುವೆ ಭಕ್ತರು ತಾಯಿಗೆ ನಮನ ಸಲ್ಲಿಸುತ್ತಿದ್ದಾರೆ. ಸಹಸ್ರಾರು ಭಕ್ತರು ಸಾಲಿನಲ್ಲಿ ನಿಂತು ಹಾಸನಾಂಬೆ ದರ್ಶನ ಪಡೆಯುತ್ತಿದ್ದಾರೆ. ಅಪಾರ ಸಂಖ್ಯೆಯ ಭಕ್ತರು ಬರ್ತಿರೋದ್ರಿಂದ ದರ್ಶನ ವ್ಯವಸ್ಥೆಯಲ್ಲಿ ಈ ಬಾರಿ ಹಾಸನ ಜಿಲ್ಲಾಡಳಿತ ಹಲವು ಬದಲಾವಣೆ ಮಾಡಿದೆ. ಗೋಪುರಕ್ಕೆ ಅದ್ಭುತವಾದ ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಈ ಒಂದು ಎಂಟ್ರಿ ಭಾಗದಲ್ಲೂ ಕೂಡ ಹಳೆಯ ಕಲಾಕೃತಿಯ ಮಾದರಿಯಲ್ಲಿ ಒಂದಿಷ್ಟು ಚಿತ್ರಣವನ್ನ ಬದಲಾಯಿಸಿಕೊಂಡು ಅದಕ್ಕೂ ಕೂಡ ಲೈಟಿಂಗ್ ಅನ್ನ ಮಾಡ್ಕೊಂಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ NCC ವಾಲಂಟಿಯರ್ಗಳಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಾಲಂಟಿಯರ್ಗಳಿರ್ಬೋದು, ಅದರ ಜೊತೆಗೆ ಪೊಲೀಸರ ವಿವಿಧ ವಲಯಗಳಿಂದ ಕರೆಸ್ಕೊಂಡಿರುವಂಥದ್ದು. ಹಾಸನಾಂಬೆ ದರ್ಶನದ ವೇಳೆ ಈ ಹಿಂದೆ ಜಾರಿಯಲ್ಲಿದ್ದ VVIP ಸಂಸ್ಕೃತಿಗೆ ಭಕ್ತರು ರೊಚ್ಚಿಗೆದ್ದಿದ್ರು. ರಾಜಕಾರಣಿಗಳು ಮಾತ್ರವಲ್ಲ, ಅವರ ಕುಟುಂಬಸ್ಥರು ಬೆಂಬಲಿಗರನ್ನು ಕರೆದುಕೊಂಡು ಬರ್ತಿದ್ರು. ಇದು ಇಡೀ ರಾತ್ರಿ ತಾಯಿ ದರ್ಶನಕ್ಕೆ ಕಾದು ಕುಳಿತಿದ್ದ ಭಕ್ತರನ್ನ ರೊಚ್ಚಿಗೇಡಿಸುತ್ತಿತ್ತು. ಈ ಬಾರಿ ಆ ಸಂಸ್ಕೃತಿಗೆ ತಿಲಾಂಜಲಿ ಹಾಡಲಾಗಿದೆ. ಮಾಜಿ ಶಾಸಕರು, ಅಧಿಕಾರಿಗಳು, ಇತರ ಗಣ್ಯರಿಗೆ ಗೋಲ್ಡ್ ಪಾಸ್ ವಿತರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ.
ಐ ಥಿಂಕ್ ಲಾಸ್ಟ್ ಟೈಮು 7 ಗಂಟೆಗೇನೋ ಅನ್ಸುತ್ತೆ ಕ್ಯೂ ನಿಂತಿದ್ದು, ಬಟ್ ದರ್ಶನ ಆಗಿದ್ದು 2 ಗಂಟೆಯಲ್ಲಿ. ಬಟ್ ಈ ಸಲ ನಾವು ನಿಂತು 2 ಅವರಲ್ಲೇ ದರ್ಶನ ಮುಗಿತು. ಬಟ್ ಕ್ಯೂ ಬೆಸ್ಟ್ ಇದೆ ಈ ಸಲ. ತುಂಬ ಫ್ರೀ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ಗಿಂತ ತುಂಬ ಈಸಿಯಾಗಿ ದರ್ಶನ ಮಾಡ್ಬೋದು. ಬೇಗ ದರ್ಶನ ಆಗ್ತಾ ಇದೆ. ವ್ಯವಸ್ಥೆ ಮತ್ತು ತುಂಬ ಶೌಚಾಲಯ ವ್ಯವಸ್ಥೆ ಎಲ್ಲ ಕಡೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಈ ವರ್ಷ ತುಂಬ ಚೆನ್ನಾಗಿ ಎಲ್ಲರಿಗೂ ಜನಮೆಚ್ಚುಗೆ ಆಗಿದೆ. ತಾಯಿ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಈ ವರ್ಷ ಕೇಳ್ಕೊತಾ ಇದ್ದೀವಿ. ಹಾಸನಾಂಬೆ ದರ್ಶನ ಪಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ವಿವಿಐಪಿ ಸಂಸ್ಕೃತಿಗೆ ತಿಲಾಂಜಲಿ ಹಾಕಿದ ಬಗ್ಗೆ ವಿವರಿಸಿದ್ರು. ಜನ ಮುಖ್ಯ. ಆದರೆ ಲಕ್ಷಾಂತರ ಜನ ಬರುವಾಗ ಜನಗಳ ಸುರಕ್ಷಿತತೆ, ಸುಗಮ ದರ್ಶನ ಇವೆರಡೂ ಇಂಪಾರ್ಟೆಂಟು. ಇವತ್ತು ಚೆನ್ನಾಗಿ ಆಗ್ತಾ ಇದೆ ಅದು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಮಗೂ ಸಮಾಧಾನ ಇದೆ. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಎಲ್ಲ MLA MP ಗಳು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡು ಸ್ವಲ್ಪ ಬದಲಾವಣೆಗಳು ಮಾಡಿದ್ರಿಂದ ಇವತ್ತು ಜನಕ್ಕೆ ಖುಷಿ ಆಗಿದೆ. ಅಂದರೆ ನಿಜವಾಗೂ ನಮಗೆ ಸಾರ್ಥಕ ಆಗುತ್ತೆ. ಇವತ್ತು ಕನಿಷ್ಠ 1 ಲಕ್ಷ ದಾಟುತ್ತೆ ಇವತ್ತು ಈಸಿಲಿ. ನಾಳೆ 2 ಲಕ್ಷ ಆಗುತ್ತೆ ನಾಳೆ, ಯಾಕಂದರೆ ಶನಿವಾರ ಭಾನುವಾರ ಇರೋದ್ರಿಂದ VIPಸು ಸ್ವಲ್ಪ ಜಾಸ್ತಿ ಬರ್ಬೋದು ನಾಳೆ. ಸೊ ನಾಳೆ ಸ್ವಲ್ಪ ಚಾಲೆಂಜಿಂಗ್ ಇದೆ, ನಾಳೆ ನಾಳದ್ದು. ಒಟ್ಟಾರೆ ಇದೇ ರೀತಿ ನಾವು ನೋಡಿದಾಗ ಒಂದು 25 ಲಕ್ಷ ಅಂತೂ ಕ್ರಾಸ್ ಆಗುವಂಥ ನಿರೀಕ್ಷೆ ನಾವು ಅಂದಾಜನ್ನು ಇಟ್ಕೊಂಡಿದ್ದೇವೆ. ಕೃಷ್ಣ ಬೈರೇಗೌಡಗೆ ಎ ಮಂಜು ಬಹುಪರಾಕ್. ಬಟ್ ಇವತ್ತು ವಿಭಿನ್ನವಾಗಿ ಕೃಷ್ಣ ಬೈರೇಗೌಡರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳೇ VIP ಭಕ್ತಾದಿಗಳಾಗಲಿ ಯಾರ್ಯಾರು ಆಗಿರಲಿ, ನಾವು VIP ಭಕ್ತಾದಿಗಳು ಬಂದಾಗ ನಾವು ಅವ್ರಿಗೆ ತೊಂದರೆ ಆಗ್ದಂಗೆ ಜಲ್ದಿ ದರ್ಶನ ಮಾಡಿಕೊಂಡು ಹೋಗೋವಂಥದ್ದನ್ನು ನಾವು ಕಲ್ತ್ಕೋಬೇಕು. ಆ ರೀತಿ ಕಲ್ತ್ಕೊಳ್ಳಿ ಅಂತೇಳಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸೊಗಸಾಗಿದೆ. ಇದು ಕೊನೆಯವರೆಗೆ ಇದೇ ರೀತಿ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ನ ಆಸೆ. ಕೃಷ್ಣ ಬೈರೇಗೌಡರಿಗೆ ನಾನು ಶುಭವನ್ನು ಕೋರ್ತೀನಿ. ಮೊದಲ ದಿನವೇ ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ. ಭಕ್ತರಿಗೆ ಜಿಲ್ಲಾಡಳಿತ ಮಾಡಿರುವ ಅಚ್ಚುಕಟ್ಟು ವ್ಯವಸ್ಥೆಗೆ ಪ್ರಶಂಸೆ ಮಾತುಗಳು ಕೇಳಿ ಬರ್ತಿವೆ. ಅಭಿಷೇಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.